ನಮಸ್ಕಾರ. ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಅಸ್ಕಿ ಗ್ರಾಮದಲ್ಲಿ ಕೆಂಚಮ್ಮ ದೇವಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಈ ರಥೋತ್ಸವಕ್ಕೆ ಹನುಮಗೌಡ ಬಿರಾದಾರ್ ಮತ್ತು ಪ್ರಭುಗೌಡ ಬಿರಾದಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರ ಸಹೋದರ ಸಂಗನಗೌಡ ಲಿಂಗದಳ್ಳಿ, ಡಾಕ್ಟರ್ ಪ್ರಭುಗೌಡ ಬಿರಾದಾರ್, ಎಚ್ಎನ್ ಬಿರಾದಾರ್ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ತಿಪ್ಪಣ್ಣ ಮಾದರ್ ಹಾಗೂ ಮಾದಿಗ ಸಮುದಾಯದ ಗುರು ಹಿರಿಯರು, ಸಹೋದರಿಯರು ಉತ್ಸವದಲ್ಲಿ ಭಾಗಿಯಾಗಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿಮ್ಮ ಊರಲ್ಲಿ ಈ ಕೆಂಚಮ್ಮ ದೇವಿಯ ಒಂದು ಗಂಗಸ್ಥಳ ಪೂಜೆ ಮತ್ತು ರಥೋತ್ಸವ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮ್ಮ ಊರಿನಲ್ಲಿ ಸುಮಾರು ಈಗ ಒಂದು 7-8 ದಿವಸದ ಹಿಂದೆ ಗ್ರಾಮ ದೇವತೆ ಜಾತ್ರೆ ಆಗಿತ್ತು. ಅದು ಆದ ನಂತರ ಇವತ್ತು ದಿನಾಂಕ 16, 12, 25 ಇವತ್ತು ಕೂಡ ಕೆಂಚಮ್ಮ ದೇವಿಯ ಒಂದು 3 ವರ್ಷ, ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ಈ ಜಾತ್ರೆಯಲ್ಲಿ ನಮ್ಮ ಗ್ರಾಮದಲ್ಲಿ ಹೇಗಪ್ಪ ಅಂತಂದ್ರೆ ಒಂದು ಹಬ್ಬದ ವಾತಾವರಣ, ಸರ್ವಧರ್ಮ ಸರ್ವಪ್ರಿಯರು ಎಲ್ಲರೂ ಸೇರಿಕೊಂಡು ಇದು ಥರ ಊರಿನ ಒಂದು ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಊರಲ್ಲಿ ಯಾವುದೇ ಗಲಾಟೆ ಆಗಲಿ, ಅಹಿತಕರ ಘಟನೆಗಳಾಗಲಿ ಯಾವತ್ತೂ ಇಲ್ಲಿವರೆಗೆ ಸುಮಾರು ನಮಗೊಂದು 52 ವರ್ಷ ನಡೀತಾವೆ, ಯಾವುವೂ ನಡೆದಿಲ್ಲ. ಇದು ಕಾರಣ ಏನಪ್ಪ ಅಂತಂದ್ರೆ ಆಧ್ಯಾತ್ಮ ಚಿಂತನೆ, ಆರಾಧನೆ, ಉತ್ಸವ, ಸರ್ವಧರ್ಮದ ಒಂದು ಸಂಪರ್ಕದ ಕೊಂಡಿಯಾಗಿ ಇವತ್ತು ಕೆಂಚಮ್ಮ ದೇವಿ ಜಾತ್ರಾ ಮಹೋತ್ಸವ ನಡೀತದೆ. ಇದರಲ್ಲಿ ನಾವೆಲ್ಲರೂ ಜಾತಿ ಭೇದ ಮತ ಪಂಥ ವರ್ಣ ಏನು ಇಲ್ಲದೆ ಎಲ್ಲರೂ ಭಗವಂತನ ತಾಯಿಯ ಸೇವೆಗೆ ನಾವು ಕೃತಾರ್ಥರಾಗಿ ಪಾತ್ರ ಆಗಬೇಕಂತ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿವಿ. ಇಲ್ಲಿ ಎಲ್ಲ ಗ್ರಾಮದ ಎಲ್ಲ ಸರ್ವಧರ್ಮ ಗುರು ಹಿರಿಯರು ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ರಥೋತ್ಸವವು ಆ ಒಂದು ಕೆಂಚಮ್ಮ ದೇವಿಯ ದೇವಸ್ಥಾನದಿಂದ ಎಷ್ಟು ಗಂಟೆಗೆ ಆರಂಭವಾಗಿ ಎಷ್ಟು ಗಂಟೆಗೆ ಮುಕ್ತಾಯವಾಗ್ತದೆ? ಸನ್ನಿಧಿಯಿಂದ ಕೆಂಚಮ್ಮನ ರಥೋತ್ಸವ ಇಲ್ಲಿ ಜಗಣಮ್ಮನ ತೋಟದಲ್ಲಿ ಬಂದು ಇಲ್ಲಿ ಗಂಗಸ್ಥಳ ಮಾಡಿಕೊಂಡು 9:30, 9:45 ಇಲ್ಲಿ ಉತ್ಸವಕ್ಕೆ ಚಾಲನೆ ಕೊಡ್ತೀವಿ. ಎಲ್ಲ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಯಿ ಸನ್ನಿಧಾನಕ್ಕೆ ಕೆಂಚಮ್ಮನ ಒಯ್ದು ಅಲ್ಲಿ ಸ್ಥಾಪನೆ ಮಾಡಿ ಮುಂದೆ ಗುರುಗಳ ಏನು ಹೇಳ್ತಾರೆ ಆಚಾರ್ಯರು ಅವರು ವಿಧಿವಿಧಾನಗಳ ಪ್ರಕಾರ ಪೂಜೆ ಕಾರ್ಯಕ್ರಮ ಇವತ್ತು ಈ ಬಾವಿಯಲ್ಲಿ ನಡೀತದೆ. ಇದು ಬಾವಿ ಅಂತಂದ್ರೆ ಸುಮಾರು 8ನೇ ಶತಮಾನದ ಜಕಣಾಚಾರ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಜಗಣಮ್ಮ ದೇವಿಯ ಬಾವಿ ಇದು. ಇದಕ್ಕೆ ತನ್ನದೇ ಆದಂಥದ್ದು ಒಂದು ನೆಲೆ ಇದೆ. ಇದರಲ್ಲಿ ಎಲ್ಲರೂ ಈ ತೀರ್ಥ ತಗೊಂಡು ಈ ಬಾವಿದು ಒಂದು ಪವಾಡಿದೆ. ಬಹುಶಃ ಗೌರಿಶಂಕರನ ಜಾತ್ರಾ ಮಹೋತ್ಸವದಾಗ 2014-15 ಈ ಬಾವಿ ಒಣಗಿತ್ತು. ಈ ಕೆಳಗಡೆ ಇಸ್ಪಟ್ಟಾಡೋ ಜನ ಹುಡುಗರು ಆಡ್ತಿದ್ರು. ಇನ್ನೇನು 2-3 ದಿವಸ ಜಾತ್ರೆ ಇತ್ತು. ಆ ಸಂದರ್ಭದಲ್ಲಿ ನಾವು ಬೇರೆ ಬಾವಿಯಿಂದ ತೊಗೊಂಬಂದು ನೀರು ಹಾಕ್ಬೇಕು ಅನ್ನೋದಕ್ಕೆ ಕಾರ್ಯಕ್ರಮ ವಿಸರ್ಜನೆ ಇನ್ನು 2 ದಿವಸ ಬಾಕಿ ಇರೋದ್ರಾಗ ರಾತ್ರೋರಾತ್ರಿ ಬಾವಿ ತುಂಬಿತ್ತು. ಇದು ಜಕಣಮ್ಮನ ಬಾವಿ ಇರೋದ್ರಿಂದ ಭಾಳ ಪವಾಡ ದೃಶ್ಯ ಇಲ್ಲಿ ನಮ್ಮ ಜೀವನದಾಗ ಕಂಡಿದ್ದೀವಿ. ಹೀಗಾಗಿ ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಲಿ ಅಂತ ಸರ್ವರಿಗೂ ನಾವು ಶುಭ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ಇವತ್ತು ಅಸ್ಕಿ ಗ್ರಾಮದಲ್ಲಿ ಈ ಒಂದು ಕೆಂಚಮ್ಮ ದೇವಿಯ ಜಾತ್ರೆಯನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಆಚರಣೆಯ ಕುರಿತು ತಮ್ಮ ಅಭಿಪ್ರಾಯ? ಪ್ರತಿ 3 ವರ್ಷಕ್ಕೊಮ್ಮೆ ಊರಿನ ಗ್ರಾಮ ದೇವತೆಯ ಜಾತ್ರೆ ಮುಗಿದ ತಕ್ಷಣ ಅದು ಈ ಕೆಂಚಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಪ್ರತಿ 3 ವರ್ಷಕ್ಕೊಮ್ಮೆ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ನಾವೆಲ್ಲ ಕಾಣ್ಬೋದು, ದೇವಾನ ದೇವತೆಗಳಿಂದ ಏನು ಪೂಜಿಸ್ತೀವಿ ನಾವು, ಅದರಿಂದ ಮಹಾಮಾರಿಗಳಾದಂಥ ಮೊನ್ನೆ ಬಂದಂಥ ಮೊದಲೆಲ್ಲ ಬಿಟ್ಟು ಮೊನ್ನೆ ಬಂದಂಥ ಕೊರೋನಾದಂಥ ರೋಗದಲ್ಲಿ ನಮ್ಮ ದೇಶ ಈ ಮಹಾಮಾರಿಯನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಅವಾಗ ನಾವು ಚಿಕ್ಕವರಿದ್ದಾಗ ಹೇಳ್ತಿದ್ರು, ಏನಾರ ಆದ್ರೆ ಅಮ್ಮಂದು ಇದು ಹಚ್ಕೋರಿ, ನಿಮಗೆ ಎಲ್ಲ ಇವು ಚಿಕನ್ ಪಾಕ್ಸು, ಸ್ಮಾಲ್ ಪಾಕ್ಸ್ ಅಂತಿದ್ದೆವು. ಅಮ್ಮ ಬಂದಳ ಅಂಥ ರೋಗ ನಿರೋಧಕ ಶಕ್ತಿನೂ ಆ ದೇವಿಯ ಒಂದು ಆಧಾರದಲ್ಲಿ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಭಾರತ ಸಂಸ್ಕೃತಿಯಲ್ಲಿ ಇಲ್ಲಿವರೆಗೂ ದೇವಾನ ದೇವತೆಗಳನ್ನು ವಿಶೇಷವಾಗಿ ದೇವಿಯನ್ನು ಈಗ ಮೈಸೂರು ಸೈಡ್ ಹೋದರೆ ಚಾಮುಂಡಿ ಅನ್ಬೋದು, ಗ್ರಾಮ ದೇವತೆ ಅನ್ಬೋದು, ಅಲ್ಲಿ ಹಾಸನಾಂಬ ಅನ್ಬೋದು, ಎಲ್ಲ ಒಂದೇ ದೇವರು. ಆದರೆ ಆ ದೇವಿಯನ್ನು ಪೂಜಿಸುವುದರ ಜೊತೆಗೆ ನಾವು ಅದನ್ನು ಆರಾಧಿಸಿದರೆ ನಮ್ಮ ಬರುವಂಥ ಯಾವುದೇ ಮಹಾಮಾರಿಗಳು, ಈಗ ನಾವು ಮೊನ್ನೆ ಕೊರೋನಾದಂಥ ಮಹಾಮಾರಿಯಲ್ಲಿ ನೋಡಿದ್ವಿ, ಎಲ್ಲ ದೇಶ ವಿದೇಶಗಳಲ್ಲಿ ಅಂತೆಂಥ
ಮುಂದುವರೆದ ರಾಷ್ಟ್ರಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾದಾಗ ನಮ್ಮಲ್ಲಿ ಅದನ್ನು ಸಮಸ್ಯೆ ಆಗಲಿರ್ದಂಗೆ ನೋಡ್ಬೇಕಾದ್ರೆ ಈ ದೇವಿಯ ಆರಾಧನೆ ಮಾಡೋದರಿಂದ ಈ ದೇವಿಯ ಆರಾಧನೆ ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಕಡೆ ದೇವಿಯನ್ನು ಆರಾಧಿಸ್ತಾರೆ. ಆ ಆರಾಧಿಸೋದರ ಮುಖಾಂತರ ಈ ಸುಖ ನೆಮ್ಮದಿ ಶಾಂತಿ ಸಿಗ್ತದಂತ ಹೇಳ್ತಾ ಇಂಥವು ಏನಾದರೂ ಗಂಡಾಂತರಗಳು ಬಂದಾಗ ಆ ದೇವಿಯ ಮೊರೆ ಹೋದರೆ ಆ ಗಂಡಾಂತರಗಳೆಲ್ಲ ನಮ್ಮನ್ನು ಕಾಪಾಡ್ತದ. ಆ ಶಕ್ತಿ ಭಾರತದ ನೆಲದಲ್ಲಿದೆ, ಆ ಭಾರತದ ನೀರಿನಲ್ಲಿದೆ. ಹಾಗಾಗಿ ಈ ಜಕಣಾಚಾರ್ಯರ ಬಾವಿ ಹೇಳ್ತೇವೆ ನಾವು, ಚಿಕ್ಕವರಿದ್ದಾಗೂ ನೋಡ್ತಿದ್ವಿ, ಒಂದು ಸಾರಿ ನೀರು ಖಾಲಿ ಆಗಿದ್ದಲ್ಲ, ಅವಾಗ ಒಂದು ಪವಾಡ ಆಗ್ಯದ ಅಂತ ಹೇಳಿದರು. ಹಾಗಾಗಿ ಈ ಬಾವಿಯ ವಿಶೇಷನೂ ಇದೆ. ಹಾಗಾಗಿ ಈ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಎಸ್ಕಿ ಗ್ರಾಮದಲ್ಲಿ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಇಲ್ಲಿವರೆಗೂ ಯಾವುದೇ ಜಾತಿ ಪಂಥ ಇಂಥ ಭೇದ ಮಾಡದ ಎಲ್ಲ ಜಾತ್ರೆಯನ್ನು ಊರಿನ ಉತ್ಸವ ಅಂತ ಆಚರಿಸ್ಕೊತಾ ಬಂದೀವಿ. ಅದಕ್ಕೆಲ್ಲರ ಗುರು ಹಿರಿಯರ ಸಹಕಾರ ಇದೆ. ಹಾಗಾಗಿ ಈ ಒಂದು ಜಾತ್ರೆಯ ಈಗ ರಥೋತ್ಸವ ನಡೆಯೋರ ಮುಖಾಂತರ ಈ ಭಾಗದ ಎಲ್ಲ ಜನರಿಗೆ ಸುಖ ನೆಮ್ಮದಿ ಶಾಂತಿ ಸಿಗಲಿ ಅಂತ ಹೇಳಿ ಆ ಕೆಂಚಮ್ಮ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡು ನನ್ನ 2 ಮಾತುಗಳನ್ನು. ತಿಪ್ಪಣ್ಣವ್ರು, ಇವಾಗ ಈ ಒಂದು ಅಸ್ಕಿ ಗ್ರಾಮದಲ್ಲಿ ಕೆಂಚಮ್ಮ ದೇವಿಯ ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಎಲ್ಲ ಗ್ರಾಮದ ಹಿರಿಯರು ಕೂಡ ನಿಮ್ಮ ಜೊತೆ ಸಹಕಾರ ನೀಡಿದ್ದಾರೆ. ಯಾವ ರೀತಿಯಾಗಿ ಈ ಸಿದ್ಧತೆಯನ್ನು ತಾವು ಮಾಡಿಕೊಂಡ್ರಿ? ಸರಿಯಾಗಿ ಕೇಳಿಲ್ಲ ನೀವು. ಅಸ್ಕಿ ಗ್ರಾಮದ ಹಿರಿಯಸ್ಥರು ಎಲ್ಲರೂ ಸೇರಿ ಇದು ಜಾತ್ರೆ ಕಮಿಟಿ ಒಂದು ವ್ಯವಸ್ಥೆ ಮಾಡೀವಿ. ಎಲ್ಲರೂ ಸಹಾಯ ಸಹಕಾರ ಐತಿ. ಈಗ ನಮ್ಮ ಉದ್ಘಾಟಕರಾಗಿ ಪ್ರಭುಗೌಡ ಬಿರಾದತ್ ಬಂದಾರ, ಆಮೇಲೆ ಡಾಕ್ಟರ್ ಪ್ರಭುಗೌಡ ಬಂದಾರ, ಆಮೇಲೆ ನಮ್ಮ ಯಾರು ಚಬ್ನೂರು ಡಾಕ್ಟ್ರ್ ತಮ್ಮವ್ರು ಬಂದಾರ, ನಮ್ಮ ಮಾಜಿ ಅಧ್ಯಕ್ಷ ಬಾಲು ತೊಳವರತ್ ಬಂದಾರ. ಎಲ್ಲ ಸಹಾಯ ಸಹಕಾರದಿಂದ ಮಾಡಾಕತ್ತೇವೆ. ಚಾಲನೆಯಿಂದ ಡಾಕ್ಟ್ರು ಪ್ರಭುಗೌಡರು, ಆಮೇಲೆ ಪ್ರಭುಗೌಡ ಬಿರಾದವರು, ಆಮೇಲೆ ಇದು ಯಾರು ಹನುಮಗೌಡರು ಎಲ್ಲರೂ ಸೇರಿ ನಮ್ಮ ಬಾಲು ಮಾಜಿ ಅಧ್ಯಕ್ಷರು ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಹಾಗಾದ್ರೆ ಈ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು ಓಕೆ. ಈ ರಥೋತ್ಸವ ಚಾಲನೆಗಿಂತ ಮುಂಚಿತವಾಗಿ ಈ ವಿಧಿವಿಧಾನಗಳನ್ನು ಯಾರ ನೇತೃತ್ವದಲ್ಲಿ ನಡೆದು ಬಂತು? ಸಮಾಜದ ನೇತೃತ್ವ ನಡೆದು. ಸಮಾಜ ನೇತೃತ್ವದಲ್ಲಿ ಅಂದ್ರೆ ಇಡೀ ಎಲ್ಲ ಸಮಾಜದಲ್ಲಿ ಓಣಿ ಒಗ್ಗಟ್ಟಿಂದ ಸಾಕ್ತಿದೆ ಅಥವಾ ಏನಾದ್ರು ಬೆರಕಿದೆಯಾ? ಬೆರಕಿಲ್ಲ, ಎಲ್ಲ ಒಗ್ಗಟ್ಟಿದೆ. ಈಗ ಹಾಗಾದ್ರೆ ಈ ಒಂದು ಗ್ರಾಮ ದೇವತೆ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ರಿ, ಇದಕ್ಕೂ ಕೂಡ ಗ್ರಾಮ ದೇವತೆ ಅಂತಲೂ ಕರೆದು ತಪ್ಪಲ್ಲ. ಈ ಒಂದು ದೇವಿಯ ಜಾತ್ರೆಗೋಸ್ಕರವಾಗಿ ನಿಮಗೆ ಸಹಕಾರ ನೀಡತಕ್ಕಂಥ ಪ್ರಭಾವಿ ವ್ಯಕ್ತಿಗಳನ್ನು ಹೊರತುಪಡಿಸಿ ಎಲ್ಲ ಯುವಕರು ಯಾವ ರೀತಿ ತಮಗೆ ಸಹಕಾರವನ್ನು ನೀಡಿದ್ದಾರೆ? ಸಣ್ಣ ಯುವಕರು, ಎಲ್ಲ ಯುವಕರು ಸಹಕಾರ ನೀಡಿದ್ದಾರೆ. ಎಲ್ಲ ಯುವಕರು ನೀಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಸಾದ ವ್ಯವಸ್ಥೆ ಏನಾದರೂ ಮಾಡಿದ್ದೀರಾ? ಮಾಡಿವ್ರು. ಯಾವ ರೀತಿ ಪ್ರಸಾದ ಇರುತ್ತದೆ ಇಲ್ಲಿ? ನಮ್ಮಲ್ಲಿ ಶಿರಾ ಅನ್ನ ಸಾಂಬಾರ. ದೈವ ವ್ಯಕ್ತಿಗಳು ಊರ ಪ್ರಮುಖರು ಹನುಮಗೌಡರು ಅಂತೇಳಿ ಅವರ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ಕೂಡ ಅವರೇ ನಡೆಸ್ಕೊಂಡು ಹೋಗ್ತಾರೆ. ಆಮೇಲೆ ಊರಿನ ಹಿರಿಯರು ಎಲ್ಲ ಯಾವ ಜಾತಿ ಅನ್ನೋದೇ ನಮಗೆ ಭಾಳ ಸಹಕಾರ ಕೊಟ್ಟಾರ. ಅವ್ರಿಗೆಲ್ಲ ಕೃತಜ್ಞತೆ ಹೇಳ್ಬೇಕು ನಾವು. ಮತ್ತು ಅವರೇ ಮುಂದೆ ನಿಂತು ಕೂಡ ನಮ್ಮ ಜಾತ್ರೆ ನಡೆಸ್ಕೊಡ್ತಾರೆ. ಯಾವುದೇ ಅಹಿತಕರ ಘಟನೆ ಅಂತೂ ಆಗೋದಿಲ್ಲ. ಎಲ್ಲ ಅವರು ಒಂದು ಬಂದೋಬಸ್ತ್ ಯಾವ ಥರ ಇರ್ತದೆ ಬಂದೋಬಸ್ತ್ ಅದೇ ಥರ ನಿಂತು ಊರಿನ ಹಿರಿಯರು ಕೂಡ ನಮ್ಮ ಜಾತ್ರೆಗೆ ಚಾಲನೆ ಕೊಡ್ತಾರೆ. ಯಾವುದೇ ಥರದ ಭೇದ ಭಾವ ಇಲ್ಲ ನಮ್ಮಲ್ಲಿ. ಎಲ್ಲ ಒಗ್ಗಟ್ಟು ಕೂಡ ನಾವು ಕೆಂಚಮ್ಮ ದೇವಿ ಜಾತ್ರೆ 3 ವರ್ಷಕ್ಕೆ ಮಾಡ್ತೇವೆ. ಎಲ್ಲ ಸಹಕಾರ ಭಾಳ ಅದ. ಯುವಕರು ಕೂಡ ಓಣಾಗೆಲ್ಲ 1 ತಿಂಗಳ ತನಕ ಎಲ್ಲ ಜನ ಪಟ್ಟಿ ಎತ್ತಿ ಕುಡಿಕರಿಸಿ ಅವು ಏನು ಬೇಕಾಗ್ತಾವ ಮೇನ್ ಆಮೇಲೆ ಇವೆಲ್ಲ ಏನಿದಾವ ನಮ್ಮ ದೇವಿ ಜಾತ್ರೆಗೆ ಮೂಲ ಕಲಾ ವೈಭವ ಎಲ್ಲನೂ ಸಹಕಾರ ಕೊಟ್ಟರೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಇಷ್ಟೇ. ಪಂಚಾಯತಿ ಅಧ್ಯಕ್ಷರಾಗಿ ನೀವು ಒಂದು ಗ್ರಾಮದ ಜನತೆಗೆ ಯಾವ ರೀತಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಯಾವ ರೀತಿ ಅಂತ ತಿಳಿಸ್ತೀರಿ? ಈ ಕೃತಜ್ಞತೆ ಅಂತಂದ್ರೆ ಕೃತಜ್ಞತೆ ಸಲ್ಲಿಸಂಗೆ ಜಾತ್ರೆ ಮಾಡಿದ್ರೆ. ಇವತ್ತು ಅಸ್ಕಿ ಗ್ರಾಮದಲ್ಲಿ ಈ ಒಂದು ಉತ್ಸವದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ನೇತ್ರ ಚಿಕಿತ್ಸಕರ ಸೋದರರಾಗಿ ಎಲ್ಲ ಕಾರ್ಯಕ್ರಮ ಕೂಡ ತಾವು ಭಾಗವಹಿಸ್ತಾ ಇದ್ದೀರಿ. ಈ ಒಂದು ದೇವಸ್ಥಾನದ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಸ್ಕಿ ಗ್ರಾಮದ ಕೆಂಚಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಅಸ್ಕಿ ಗ್ರಾಮದ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರರು ಬರಬೇಕಾಗಿತ್ತು, ಡಾಕ್ಟರ್ ಪ್ರಭುರವರು. ಅವರು ಕಾರಣಾಂತರಗಳಿಂದ ಊರಲ್ಲಿರುವ ನಮ್ಮನ್ನು ಕಳಿಸಿದ್ದಾರೆ. ಕೆಂಚಮ್ಮ ದೇವಿ ಜಾತ್ರೆ ಅತಿ ವಿಜೃಂಭಣೆಯಿಂದ ಅಸ್ಕಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡಿ ಜಾತ್ರೆಯನ್ನು ಆಚರಿಸ್ತಾ ಇದ್ದಾರೆ. ಆ ದೇವಿಯು ಈ ಎಲ್ಲ ಅಸ್ಕಿ ಗ್ರಾಮ ಸುತ್ತಮುತ್ತಲಿನ ಹಳ್ಳಿನ ಎಲ್ಲ ಜನರಿಗೂ ಹಾಗೂ ಮಳೆ ಬೆಳೆ ನಮ್ಮ ದೇಶಕ್ಕೆ ನಮ್ಮ ಈ ಗ್ರಾಮಕ್ಕೆ ಉತ್ತಮ ಮುಂದಿನ ದಿನಗಳಲ್ಲಿ ಮಳೆ ಹಾಗೂ ಬೆಳೆ ಉತ್ತಮವಾಗಿ ಕರುಣಿಸ್ತಾಳೆ ಅಂತ ಕೇಳಿಕೊಳ್ಳುತ್ತೇನೆ ಕೆಂಚಮ್ಮಯಲ್ಲಿ. ಹಾಗೂ ಎಲ್ಲ ಜನರಿಗೂ ಆರೋಗ್ಯವು ಉತ್ತಮವಾಗಿರಲು ಮುಂದಿನ ದಿನಗಳಲ್ಲಿ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಜನರು
ಈ ಭಕ್ತಿಯಿಂದ ಈ ಜಾತ್ರೆಯನ್ನು ಆಚರಣೆ ಮಾಡುವುದರಿಂದ ಈ ರೋಗ ರುಜಿನಗಳು ಯಾವುದೇ ಇನ್ನೂ ಬರಲಾರ ದೇವಿ ಕಾಪಾಡ್ತಾಳಂತ ನನ್ನ ಅನಿಸಿಕೆ. ಇಲ್ಲಿ ಕರೆಸಿ ನನ್ನನ್ನು ಇಟ್ಟು ಮಾತನಾಡಲಿಕ್ಕೆ ಈಗ ಮಾದೇವರೇ, ಈಗ ನೀವು ಈ ಒಂದು ಜಾತ್ರೆ ಪ್ರಯುಕ್ತವಾಗಿ ನಿಮ್ಮ ಅಭಿಪ್ರಾಯ ಯಾವ ರೀತಿ ವ್ಯಕ್ತಪಡಿಸ್ತೀರಿ ನಿಮ್ಮ ಸಮಾಜದ ಕುರಿತು? ಈಗ ಇದು ನಮ್ಮ ಶ್ರೀ ಕೆಂಚಮ್ಮ ದೇವಿ ಸುಮಾರು ವರ್ಷ 2000 ಇಸ್ವಿಯಿಂದ ನಮ್ಮ ತಿಳುವಳಿಕೆ ಮಟ್ಟಿಗೆ ಮೊದಲು ಮಾಡ್ಯಾರ ಹಿರಿಯರು. ಈಗ ನಮ್ಮ ತಿಳುವಳಿಕೆ ಮಟ್ಟಿಗೆ 2000 ಇಸ್ವಿಯಿಂದ ಇಲ್ಲಿ ತನಕ ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಎಲ್ಲ ಊರಿನ ಸಹಕಾರದಿಂದ ಮತ್ತು ಓಣಿಯರ ಸಹಕಾರದಿಂದ ಎಲ್ಲರೂ ಸಹಕಾರದಿಂದ ಅವರ ಧನ ಸಹಾಯದಿಂದ ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಜಾತ್ರೆ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಈ ವರ್ಷ ಕೂಡ ಎಳ್ಳಮಾವಾಸ್ಯೆ ಅಂದರೆ 3 ವರ್ಷಕ್ಕೊಮ್ಮೆ ಎಳ್ಳಮಾವಾಸ್ಯೆ ಬರ್ತದೆ. ಮುಂದರ ಇರಲಿ ಹಿಂದರ ಇರಲಿ ಆ ದಿನ ಫಿಕ್ಸ್ ಮಾಡಿಕೊಂಡು ಒಂದು ತಿಂಗಳ ಪ್ರಿಪೇರ್ ಮುಂಚಿತವಾಗಿ ಒಂದು ತಿಂಗಳು ಎಲ್ಲ ಓಣಿಯ ಹಿರಿಯರೆಲ್ಲ ಸೇರಿ ಅಥವಾ ಎಲ್ಲ ನಾಗರಿಕ ನಮ್ಮ ಯುವಕರು ಸೇರಿ ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಇಂಥ ದಿನ ಅಂತೇಳಿ ಡೇಟ್ ಫಿಕ್ಸ್ ಮಾಡ್ತೀವಿ. ಆಮೇಲೆ ಒಂದೊಂದು ಟೀಮ್ ಮಾಡ್ತೀವಿ ನಾವು. ಒಂದು ಅನ್ನ ದಾಸೋಹಕ್ಕೊಬ್ಬ ಒಂದಿಷ್ಟು ಟೀಮ್, ಆಮೇಲೆ ಪಟ್ಟಿ ಎತ್ತಲಿಕ್ಕೆ ಅಂದರೆ ಏನು ದೇಣಿಗೆ ಎತ್ತಲಿಕ್ಕೆ ಊರಿನ ಜನರಿಂದ ದೇಣಿಗೆ ಎತ್ತುವಂಥ ಟೀಮು ಒಂದು 4-5 ಟೀಮ್ ಮಾಡಿಕೊಂಡು ಆ ಟೀಮ್ಗೆ ಆ ಕೆಲಸ ಒಪ್ಪಿಸಿ ಆ ಥರ ಅಂದರೆ ಎಲ್ಲರನ್ನ ಸಹಕಾರ ತೊಗೊಂಡು ವಿಶ್ವಾಸ ತೊಗೊಂಡು ಊರಿನ ಹಿರಿಯರು ವಿಶ್ವಾಸ ತೊಗೊಂಡು ಪ್ರಮುಖರು ಈಗ ನಮ್ಮ ಹಣಮಗೌಡರು ಅಂತಿದ್ದಾರೆ, ಅವ್ರದ್ದೇ ಬಾವಿ ಇದೆ, ಅವರು ಅಲ್ಲೇ ನಾವು ಗಂಗಸಕ್ಕೆ ಬರೋದು. ಆಮೇಲೆ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ಅನ್ನ ಸಾಹಿತ್ಯ ಅವರೇ ಕೊಡ್ತಾರೆ, ಮತ್ತು ಯಾರೂ ಕೊಡೋಲ್ಲ. ಎಲ್ಲರೂ ಮತ್ತು ನಮ್ಮ ಊರು ಗೌಡರು ಆಮೇಲೆ ಎಲ್ಲ ಮಳ್ಳಪ್ಪನ ಕೂಡ ಮಾಜಿ ಅಧ್ಯಕ್ಷರು, ಆಮೇಲೆ ಪ್ರೆಸಿಡೆಂಟ್ ನಮ್ಮ ತಿಪ್ಪಣ್ಣವ್ರು ಅವರ ಅಧ್ಯಕ್ಷರು, ನಮ್ಮ ಬ್ರದರು ಇವೆಲ್ಲ ಸೇರಿ ಸಹಕಾರದಿಂದ ನಾವು 3 ವರ್ಷ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ಯಾವುದೇ ಕೊರತೆ ಇಲ್ಲ, ಯಾವ ಭೇದ ಭಾವ ಇಲ್ಲ. ಎಲ್ಲ ಅಷ್ಟೇ ಹಿರಿಯರೆಲ್ಲ ಸಹಕಾರ ಕೊಡ್ತಾರೆ. ಇದೇ ಅದೃಷ್ಟ. Yeah!